ಇವತ್ತು ಸಂಕೇಶ್ವರ ನಗರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಸಭಾಭವನದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವು ಇತಿಹಾಸ ಪುಟಗಳಲ್ಲಿ ಬರೆದಿಡುವ ಹಾಗೆ ಅರ್ಥಪೂರ್ಣವಾಗಿ ನಡೆದಿದ್ದು, ಹಿರಣ್ಯಕೇಶಿ ಕಾರ್ಖಾನೆಯು ಹೊಸ ಇತಿಹಾಸಕ್ಕೆ ಮತ್ತು ಅಭಿವೃದ್ಧಿ ಕಾರ್ಯಕ್ಕೆ ಹೊಸ ಹೆಜ್ಜೆ ಇಟ್ಟಿದೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಕಾರ್ಖಾನೆಯ ಅಧ್ಯಕ್ಷ, ಉಪಾಧ್ಯಕ್ಷ, ಸಂಚಾಲಕರು, ಕಾರ್ಖಾನೆಯ ಮಾರ್ಗದರ್ಶಕರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಉಪಸ್ಥಿತರಿದ್ದು, ಕಾರ್ಯಕ್ರಮವು ಜೊಲ್ಲೆ ದಂಪತಿಗಳಿಂದ ಕಾರ್ಖಾನೆಯ ಕಾರ್ಯಕ್ರಮ ಪಾದಪೂಜೆ ಮಾಡಿ ಕಾರ್ಖಾನೆಯ ಮೃತ ಕಾರ್ಮಿಕರ ವಾರಸುದಾರರಿಗೆ ಗ್ರ್ಯಾಚ್ಯುಟಿ ಚೆಕ್ ವಿತರಣೆ ಮಾಡುವುದರ ಮೂಲಕ ಅವರ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ಮೋಹನ್ ಕೋಟಿವಾಲಿಯವರು ಉಪಸ್ಥಿತರಿಗೆ ಸ್ವಾಗತಿಸಿ ಪ್ರಾಸ್ತಾವಿಕ ಭಾಷಣ ಮಾಡಿದ್ರು. ನಂತರದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾತನಾಡುತ್ತಾ ಹಿರಣ್ಯಕೇಶಿ ಕಾರ್ಮಿಕರಿಗೆ 7ನೇ ವೇತನ ಘೋಷಣೆ ಮಾಡುತ್ತಲೇ ಕಾರ್ಮಿಕರು ಪಟಾಕಿ ಹಾರಿಸಿ ಸಂಭ್ರಮಿಸಿದ್ರು. ಅಷ್ಟೇ ಅಲ್ಲ, ಇಲ್ಲಿ ಇರುವ ಕಾರ್ಮಿಕರು ಸಹಜ ಸಾವು ಹೊಂದಿದ್ದಲ್ಲಿ 10 ಲಕ್ಷ ಮತ್ತು ಅಪಘಾತದಲ್ಲಿ ಸಾವನ್ನಪ್ಪಿದರೆ 20 ಲಕ್ಷ ಇನ್ಶೂರೆನ್ಸ್ ಘೋಷಣೆ ಮಾಡುವ ಮೂಲಕ ಕಾರ್ಮಿಕರ, ರೈತರ ಮತ್ತು ಕಾರ್ಖಾನೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಸದಾ ಸಿದ್ಧರಿದ್ದೇವೆ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿದ್ರು. ಆ ಪ್ರಕಾರ ಏಪ್ರಿಲ್ 1ರಿಂದ ಇವತ್ತು ಕಾರ್ಮಿಕರಿಗೆ ಏನು ರೈತರಿಗೆ ಸದಸ್ಯರಿಗೆ ನಾವು ಸಕ್ಕರೆ ದಾನ ಕೊಡ್ತೇವೆ, ಅದರಲ್ಲಿ 25 kg ಸಕ್ಕರೆ ಕೊಡೋದನ್ನು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಸಂಚಾಲಕ ಮಂಡಳಿಯವರು ಎಲ್ಲರೂ ಕೂಡ ಈ ನಿರ್ಣಯಗಳನ್ನು ತಗೊಂಡು ನಾವು ಇವತ್ತು ಅನೌನ್ಸ್ ಮಾಡಿದ್ವಿ. 1/4/25ರಿಂದ ನಿಮ್ಗೆ ಬಹುದಿನದ ಬೇಡಿಕೆಯ ಸುಮಾರು 3 ಕೋಟಿ ಅಧ್ಯಕ್ಷರು ಬಹಳ ಜನ ನೀವು ಹೋರಾಟ ಮಾಡಿದೆ. ಇನ್ನೇನು ಹೋರಾಟ ಮಾಡೋದಕ್ಕಾಗಲಿಲ್ಲ. ನೀವೇನು ಬೇಡುತ್ತಿದ್ದ ಮುಂಚೆನೇ ನಾವು ಮಾತು ಕೊಡ್ತೀವಿ, ಬೇಡೋದನ್ನು ಬಂದ್ ಮಾಡ್ರಂತ ನಾನು ಹೇಳ್ತಾ 7ನೇ ವೇತನವನ್ನು ಲಾಗು ಮಾಡ್ತಾ ಇದ್ದೀವಿ. ಸುಮಾರು ಪ್ರತಿ ಪರ್ಮನೆಂಟ್ ಕಾರ್ಮಿಕರಿಗೆ ನೀವು ಎಷ್ಟು ಕಷ್ಟಪಟ್ಟು ಆ ಮಷೀನ್ ಹತ್ರ ಕೆಲಸ ಮಾಡ್ತೀರಿ ಅನ್ನೋವಂಥ ಅನುಭವಗಳನ್ನ ನಾವು ಕೂಡ ಮಾಡಿದ್ದೀವಿ. ಇವತ್ತು ಅಣ್ಣಾ ಸಾಹೇಬ್ ಹೇಳಬೇಕಾದ್ರೆ ನಿಮಗೆ ಕೆಲವೊಂದು ಸವಲತ್ತುಗಳನ್ನ ಹೇಳಿದ್ವಿ. ನಾವು ಇದನ್ನ ಕೈಗೆ ತಗೊಂಡ್ಮೇಲೆ ನಿಮ್ಮ ಪರವಾಗಿ ನಿಮಗೆ ಏನು ಬೇಡಿಕೆ ಇದೆ ಅದನ್ನ ನಾವು ಮಾಡ್ತೀವಿ, ಪೂರೈಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ವಿ. ಒಂದು 2ನ್ನ ಇವತ್ತು ಪೂರೈಕೆಯನ್ನು ಮಾಡಿದ್ವಿ. ಆ ವಿಷಯ ಅವ್ರ ಬಾಯಾಗಿಂದ ಬರ್ತಿದ್ದಂಗ ಹೊರಗೆ ಪಟಾಕ್ಷಿ ತಯಾರಿದ್ದು ಹೆಂಗೆ ಅಂತ ತಯಾರಿದ್ದು ಗೊತ್ತಿಲ್ಲ. ಆದ್ರೆ ಇಲ್ಲಿ ಮೋಹನ್ ಕೋಟಿವಾಲೆ ಅವ್ರ ಹೆಸರನ್ನು ಕೂಡ ನಾನು ತಗೊಳಕ್ ಮರ್ತೆ. ಕಾರ್ಮಿಕರ ಸಂಘಟನೆಗೆ ಒಬ್ಬ ನೇತೃತ್ವ ಬೇಕಾಗ್ತದೆ. ಹಾಗಾಗಿ ನಿಮ್ಮೆಲ್ಲರ ಕಷ್ಟ, ನಿಮ್ಮೆಲ್ಲರ ದುಃಖ ಅಥವಾ ನಿಮ್ಗೆ ಏನು ಬೇಡಿಕೆಗಳಿದಾವೋ ಅದನ್ನ ಎಲ್ಲರೂ ಕೂಡ ಪರಿಚಯ ಮಾಡಿದಾಗ ನಮ್ಮ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯ ಸಹೋದರಿಯರು ಎಲ್ಲರೂ ಕೂತ್ಕೊಂಡು ಹೌದಪ್ಪ ಇವತ್ತು ನಾವು ಇದನ್ನ ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.